ಶ್ರೀ ಮಾರ್ಕಂಡೇಶ್ವರ ಪದ್ಮಶಾಲಿ ಯುವಕರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ಪದ್ಮಶಾಲಿ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ನಗರದ ಶ್ರೀ ಮಾರ್ಕಂಡೇಶ್ವರ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 80%ಕ್ಕೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನಿಸಲಾಯಿತು. ನಮ್ಮ ಸಮಾಜದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಮುಂದಿನ ಮಕ್ಕಳಿಗೆ ಇದು ಪ್ರೇರಣೆಯಾಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎನ್ನುತ್ತಾರೆ ಆಯೋಜಕರು. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸರ್, ಪ್ರತಿ ವರ್ಷನೂ ನಾವು ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದ್ರೆ ಅಂದರೆ 80%ಗಿಂತ ಮೇಲೆ ಅಂಕ ತಗೊಂಡವರಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸ್ತೇವೆ. ಇದು ಸತತವಾಗಿ 11 ವರ್ಷ ನಡೀತಾ ಇದೆ. ಇದು ನಮ್ಮ ಪದ್ಮಶಾಲಿ ನೇಕಾರ ಯುವಕರ ಸಂಘದಿಂದ ನಾವೇ ನಡೆಸಿಕೊಡ್ತಾ ಇದ್ದೀವಿ. ಹಿಂದಿನ ವರ್ಷ 35 ವಿದ್ಯಾರ್ಥಿಗಳಾಗಿದ್ದರು. ಈ ವರ್ಷ 37 ವಿದ್ಯಾರ್ಥಿಗಳಾದರು, PUC ಮತ್ತು SLC ಸೇರಿ. ಒಂದು 40ರಿಂದ 50 ಜನ ಹುಡುಗರಿಗಂತೂ ನಾವು ಪ್ರೈಸ್ ಕೊಡ್ಕೊಂತಾನೆ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ನಮ್ಮ ಬಂಧು ಬಳಗರು, ನಮ್ಮ ನೇಕಾರ ಸಮಾಜದ ಅನ್ಯ ಗಣ್ಯರು ಪ್ರತಿಯೊಬ್ಬರು ಸಹಾಯದಾನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ಸಲ 35ರಿಂದ 40 ಜನ ಮಕ್ಕಳಿದ್ದಾರೆ. PUCಯಲ್ಲಿ SSLCಯಲ್ಲಿ 36 ಜನ. ಇದು ಮಕ್ಕಳ ಮುಂದಿನ ಫ್ಯೂಚರಿಗೋಸ್ಕರ ಒಂದು ಸಮಾಜದ ವತಿಯಿಂದ ಒಂದು ಅನುಕೂಲತೆ ಆಗಲಿ, ಮಕ್ಕಳಿಗೆ ಒಂದು ಪ್ರೋತ್ಸಾಹ ಬರಲಿ, ಇನ್ನೊಬ್ಬರು ಮಕ್ಕಳಿಗೂ ಪ್ರೋತ್ಸಾಹ ಸಿಗಲಿ ಅಂತಂದು ನಮ್ಮ ಸಮಾಜ ವತಿಯಿಂದ ಮಾಡ್ತಾರೆ ಯುವಕ ಸಂಘದಿಂದ.